ಎಲ್ಲರಿಗೂ ನಮಸ್ಕಾರ. ಸುನಂದ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನೀರ್ಬೇವು ಮತ್ತು ಸಿಹಿ ಬೇವು ಯುಗಾದಿ ಸ್ಪೆಷಲ್ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ನಾನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ, ತುಂಬಾ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಮನೇಲಿರೋದನ್ನೇ ತೊಗೊಂಡು ಹೇಗೆ ನಾವು ಮಾಡ್ಬೋದು ಅಂತ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಬನ್ನಿ, ಯುಗಾದಿ ಹಬ್ಬಕ್ಕೆ ನೀರ್ಬೇವು ಮತ್ತು ಸಿಹಿ ಬೇವನ್ನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ನೀರ್ಬೇವು ಮತ್ತು ಸಿಹಿ ಬೇವು ಮಾಡಲಿಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮೊದಲನೇದಾಗಿ ಬಾದಾಮಿ ಮತ್ತು ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲದಣ್ಣನ್ನು ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಕೊಬ್ಬರಿ ಬಟ್ಲನ್ನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಆಗೋಷ್ಟು ಕಡಲೆನ ತೊಗೊಂಡಿದ್ದೀನಿ. ಆ ಕಡಲೆನ ನೀವು ನೋಡ್ತಾ ಇರ್ಬೋದು. ನಾನು ಆ ಕಡಲೆನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನನ್ನ ಅಳತೆ ಪ್ರಕಾರನೇ ತೊಗೋಬೇಕು ಅಂತ ಇಲ್ಲ. ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕು, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ನೀವು ಹಾಕ್ಕೋಬೇಕಾಗತ್ತೆ ಕಡಲೆ ಮತ್ತು ಇನ್ನುಳಿದ ಇಂಗ್ರೀಡಿಯೆಂಟ್ಸ್ನ. ಸೊ ಇವಾಗ ನಾನು ಮಾಡ್ತಿರೋದು ಪುಡಿ ಬೇವು. ನೋಡಿ, ಇದನ್ನು ನಾನು ಫುಲ್ಲು ನೈಸಾಗಿ ರುಬ್ಕೊತೀನಿ. ನಾನು ಇದಕ್ಕೆ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಲ್ಲ ತುಂಬಾ ಒಳ್ಳೆಯದು ಸಕ್ಕರೆಗಿನ. ಅದಕ್ಕೋಸ್ಕರ ಏಲಕ್ಕಿ ಸ್ವಲ್ಪ ಒಂದು 3 ಏಲಕ್ಕಿ ಅದು ಬಿಚ್ಬಿಟ್ಟು ಹಾಕ್ಕೊಂಡೆ. ಹಾಗೆ 2 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ. ಒಂದು ಚೂರು ಕೂಡ ಅದರಲ್ಲಿ ಗಂಟಿಲ್ಲ, ಅಷ್ಟು ಚೆನ್ನಾಗಿ ಅದು ಪೌಡರ್ ಆಗಿದೆ. ಇವಾಗ ಅದಕ್ಕೆ ನಾನು ಬೇವಿನ ಹೂವನ್ನ ಹಾಕ್ಕೊತಾ ಇದ್ದೀನಿ. ಬೇವಿನ ಹೂವು ತುಂಬ ಶ್ರೇಷ್ಠ, ಅದಕ್ಕೋಸ್ಕರ ಬೇವಿನ ಹೂವನ್ನ ಹಾಕ್ಕೊತಾ ಇದ್ದೀನಿ. ಬೇವಿನ ಹೂವು ಹಾಕ್ಕೊಂಡ್ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ದ್ರಾಕ್ಷಿ ಗೋಡಂಬಿ ಇರಲಿಲ್ಲ, ಅದಕ್ಕೆ ನಾನು ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಕೊಬ್ಬರಿನ ಹಾಕ್ಕೊಂಡೆ 2 ಸ್ಪೂನು. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ನೋಡಿರಿ, ಬೇವು ರೆಡಿ ಆಯಿತು. ಪುಡಿ ಬೇವು ಯುಗಾದಿಗೆ ಯಾರಿಗೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿಂದರೆ ಸೂಪರಾಗಿತ್ತು ಕೂಡ. ಇವಾಗ ನೋಡಿ, ನಾನು ನೀರ್ಬೇವು ಮಾಡಲಿಕ್ಕೋಸ್ಕರ ಬೆಲ್ಲದಣ್ಣನ್ನು ಬೆಲ್ಲ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ. ಸೀಸನ್ ಇರಲ್ಲ, ಯಾವಾಗಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾನು ಫ್ರಿಜ್ಜಲ್ಲಿ ಬೆಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಅದು ಕೆಡಲ್ಲ. ಈ ರೀತಿ ಏನಾದರೂ ಹಬ್ಬಗಳು ಬಂದಾಗ ಅದನ್ನು ಯೂಸ್ ಮಾಡ್ಕೊತೀನಿ. ಇವಾಗ ಅದಕ್ಕೆ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಿ ಮಾಡಬೇಕಾಗಿರುತ್ತೆ. ಏಲಕ್ಕಿನ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ನೋಡಿ. ಅದೂ ಎಷ್ಟು ಸ್ಮೂತಾಗಿ ಮಿಕ್ಸಿ ಹಾಕ್ಬಿಟ್ಟು ಬಂದಿದೆ ಅಂತ ನೋಡ್ತಾ ಇರ್ಬೋದು. ನೋಡಿ, ಅದು ನೀರ್ಬೇವು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂದರೆ ಈ ರೀತಿ ಬರಬೇಕು ನೋಡಿ. ಇವಾಗ ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊಂಡೆ. ಸೊ ಇವಾಗ ಕೊಬ್ಬರಿನ ಹಾಕ್ಕೊಂಡ ನಂತರ ನಾನು ಮಿಕ್ಕಿರೋಂಥ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಡ್ರೈ ಫ್ರೂಟ್ಸ್ ಆದಮೇಲೆ ನಾನು ಬೇವಿನ ಹೂವನ್ನ ಹಾಕ್ಕೊತಾ ಇದ್ದೀನಿ. ಯುಗಾದಿಗೆ ಅದೇ ಅಲ್ವಾ ತುಂಬ ಸ್ಪೆಷಲ್. ಸೊ ಅದಕ್ಕೋಸ್ಕರ ಬೇವಿನ ಹೂವನ್ನ ಹಾಕ್ಕೊಂಡೆ. ಇವಾಗ ನಾನು ಕಟ್ ಮಾಡಿರೋಂಥ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ನಿಮಗೆ ಯಾವ್ದು ಇಷ್ಟ ಆ ಹಣ್ಣು ಕೂಡ ಹಾಕೋಬೋದು, ಅದರಲ್ಲಿ ಏನು ಇದಾಗಲ್ಲ. ಸೊ ನಿಮ್ಗೆ ಯಾವ ಹಣ್ಣು ಬೇಕೋ ಆ ಹಣ್ಣನ್ನು ನೀವು ಹಾಕೋಬೋದು, ನಿಮ್ಮ ಇಷ್ಟ. ಇವಾಗ ನೋಡಿ, ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಸಹ ಮನೇಲಿ ಇದನ್ನು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.